ಗುಡ್ ಮಾರ್ನಿಂಗ್ 9 ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಸುದ್ದಿ ಅದು ಬಿಜೆಪಿಯ ಎರಡನೆಯ ಪಟ್ಟಿ ಏನ್ ರಿಲೀಸ್ ಆಗಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಸುದ್ದಿ 2024ರ ಮಹಾಸಮರಕ್ಕೆ ಕೇಸರಿ ಪಡೆ ರಣಕಹಳೆಯನ್ನ ಮೊಳಗಿಸಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೆಯ ಪಟ್ಟಿ ಪ್ರಕಟಗೊಂಡಿದೆ. ಅದರಲ್ಲಿ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ಅನೌನ್ಸ್ ಆಗಿದೆ. ರಾಜ್ಯದ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗಿದೆ. ಈ ಮುಖಾಂತರ 2024ರ ಮಹಾಸಮರಕ್ಕೆ ಕೇಸರಿ ಪಡೆ ರಣಕಹಳೆಯನ್ನ ಮೊಳಗಿಸಿದೆ. ಕರ್ನಾಟಕದ ಹಲವು ಹಾಲಿ ಸಂಸದರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಮಿಸ್ ಆಗಿದೆ. 28 ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳಿಗೆ ಬಿಜೆಪಿ ಹೈಕಮಾಂಡ್ ಹೆಸರನ್ನ ಘೋಷಣೆ ಮಾಡಿದೆ. 20 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಕ್ಕೆ ಹೊಸ ಮುಖಗಳ ಎಂಟ್ರಿ ಆಗಿದೆ. ಅಳೆದು ತೂಗಿ ಟಿಕೆಟ್ ಘೋಷಣೆ ಮಾಡಿದ ಬಿಜೆಪಿ ಹೈಕಮಾಂಡ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ಹೊಸ ಪ್ರಯೋಗ ಆಗಿದೆ. 25ಕ್ಕೂ ಅಧಿಕ ಟಾರ್ಗೆಟ್ ಇಟ್ಕೊಂಡಿರುವಂತಹ ಬಿಜೆಪಿ ಆ ಗುರಿಯನ್ನ ತಲುಪೋದಿಕ್ಕೆ ಸೇನಾನಿಗಳನ್ನ ರೆಡಿ ಮಾಡಿದೆ. ಒಟ್ಟು 28 ಕ್ಷೇತ್ರಗಳ ಪೈಕಿ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಕ್ಕೆ ಹೆಸರು ಅನೌನ್ಸ್ ಆಗಿದೆ. ಅಳೆದು ತೂಗಿ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ. ಆ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀವಿ. ಎಸ್, ಒಟ್ಟು ಈಗ ಲೋಕಸಭೆಗೆ ಕೇಸರಿ ಕಲೆಗಳು 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗಿರುವಂತದ್ದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಯದುವೀರ್ ಒಡೆಯರ್ ಈ ಬಾರಿ ಮೈಸೂರಿನಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಯದುವೀರ್ಗೆ ಟಿಕೆಟ್ ಲಭಿಸಿದೆ. ತುಮಕೂರಿನಿಂದ ವಿ ಸೋಮಣ್ಣ ಕದನಕ್ಕಿಳಿದಿದ್ದಾರೆ. ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸ್ತಾ ಇದೆ ಬಿಜೆಪಿ. ಇನ್ನು ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಬದಲಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಬಾರಿ ಕಣಕ್ಕಿಳಿಸಿರುವಂತದ್ದು. ಬೆಂಗಳೂರು ಉತ್ತರ ಈ ಬಾರಿ ಕ್ಷೇತ್ರ ಬದಲಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ, ಕೊಪ್ಪಳದಿಂದ ಡಾಕ್ಟರ್ ಬಸವರಾಜ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಹಾಗೆ ದಾವಣಗೆರೆಯಿಂದ ಜೆ ಸಿದ್ದೇಶ್ವರ್ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಕಣಕ್ಕಿಳಿಸ್ತಾ ಇದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಹೊಸ ಮುಖ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಕಣಕ್ಕಿಳಿಸಲಾಗಿದೆ. ಕಟೀಲ್ಗೆ ಮಿಸ್ ಆಗಿದೆ. ಚಾಮರಾಜನಗರದಿಂದ ಎಸ್ ಬಾಲರಾಜ್ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಲೋಕಸಭೆಗೆ ಕೇಸರಿ ಕಲಿಗಳ ಲಿಸ್ಟ್ ನೋಡ್ತಾ ಇದ್ದೀವಿ. ಬಳ್ಳಾರಿಯಿಂದ ಶ್ರೀರಾಮುಲು ಈ ಬಾರಿ ಶ್ರೀರಾಮುಲು ಮತ್ತೆ ಲೋಕಸಭೆಗೆ. ಇನ್ನು ಚಿಕ್ಕೋಡಿಯಿಂದ ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡ ಅವರನ್ನೇ ಕಣಕ್ಕಿಳಿಸಲಾಗ್ತಾ ಇದೆ ಮತ್ತೊಮ್ಮೆ. ಇನ್ನು ಕಲಬುರಗಿಯಿಂದ ಮತ್ತೆ ಉಮೇಶ್ ಜಾಧವ್ ಈ ಬಾರಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಬೀದರ್ ಭಾರೀ ಆಕ್ರೋಶ ವಿರೋಧಗಳ ನಡುವೆ ಮತ್ತೆ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಲಭಿಸಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಹೊಸ ಮುಖ ಡಾಕ್ಟರ್ ಮಂಜುನಾಥ್. ಇನ್ನು ಬೆಂಗಳೂರು ದಕ್ಷಿಣದಿಂದ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ಕಣಕ್ಕಿಳಿಯೋದಕ್ಕೆ ಸಿದ್ಧ ಆಗಿದ್ದಾರೆ. ಅವರಿಗೆ ಈ ಬಾರಿ ಮತ್ತೆ ಟಿಕೆಟ್ ಸಿಕ್ಕಿದೆ. ಹಾಗೆ ರಮೇಶ್ ಜಿಗಜಿಣಗಿಗೂ ಕೂಡ ವಿಜಯಪುರದ ಟಿಕೆಟ್ ಲಭಿಸಿದೆ. ಇನ್ನು ಧಾರವಾಡ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಈಗ ಲೋಕಸಭಾ ಕಣಕ್ಕೆ. ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಅವರು ಕೂಡ ಮತ್ತೊಮ್ಮೆ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಸೆಂಟ್ರಲ್ನಿಂದ ಪಿಸಿ ಮೋಹನ್ ಮತ್ತೊಮ್ಮೆ ಕಣಕ್ಕೆ. ಒಟ್ಟು 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗಿದೆ ಎರಡನೇ ಪಟ್ಟಿಯಲ್ಲಿ. ಅಚ್ಚರಿಯ ಹೆಸರುಗಳಂತಂದ್ರೆ ಮೈಸೂರಿನಿಂದ ಯದುವೀರ್ ಒಡೆಯರ್ ಭಾರಿ ಚರ್ಚೆ ಆಗ್ತಾ ಇತ್ತು ನಿನ್ನೆ ಮೊನ್ನೆಯಿಂದಲೂ ಕೂಡ. ಅಂತೆ ತುಮಕೂರಿನಿಂದ ಕೊನೆಗೂ ವಿ ಸೋಮಣ್ಣ ತಮಗೆ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್, ಇದು 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ನೋಡಿದ್ವಿ. ಇನ್ನು ಈ ಪಟ್ಟಿಯಲ್ಲಿ ಪ್ರಭಾವಿ ಸಂಸದರಿಗೆನೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. 9 ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆಯನ್ನ ಮಾಡಿದೆ ಬಿಜೆಪಿ. 3 ನಿವೃತ್ತಿ ಘೋಷಿಸಿದ್ದಾರೆ. 6 ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ಕೊಟ್ಟಿದೆ. ಅದರಲ್ಲಿ ಪ್ರತಾಪ್ ಸಿಂಹಗೆ ಕೋಕ್ ಕೊಡಲಾಗಿದೆ. ಅಲ್ಲಿ ಮೈಸೂರು ರಾಜರಿಗೆ ಟಿಕೆಟ್ ದಕ್ಕಿದೆ. ಇನ್ನು ಜಿಎಂ ಸಿದ್ದೇಶ್ವರ ಬದಲಿಗೆ ದಾವಣಗೆರೆಯಲ್ಲಿ ಪತ್ನಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ, ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ. ಇನ್ನು ಬಿಜೆಪಿಯ 20 ಟಿಕೆಟ್ ಲಿಸ್ಟ್ ನಲ್ಲಿ 4 ಹಿರಿಯರಿಗೆ ಮಣೆ ಹಾಕಲಾಗಿದೆ. ಹಿರಿಯರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಗೊಂದಲ ಇತ್ತು. ಆ ಗೊಂದಲ ನಿವಾರಣೆ ಆಗಿದೆ. ಒಟ್ಟು 20 ಕ್ಷೇತ್ರದಲ್ಲಿ ಹಿರಿಯರಿಗೂ ಕೂಡ ಅಲ್ಲಿ ಮಣೆ ಹಾಕಲಾಗಿದೆ, 4 ಹಿರಿಯರಿಗೆ. ಇನ್ನು ಬಳ್ಳಾರಿಯಿಂದ ದೇವೇಂದ್ರಪ್ಪ ಬದಲಾಗಿ ಶ್ರೀರಾಮುಲು ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಚಿಕ್ಕಮಗಳೂರಿನಲ್ಲಿ ಶೋಭಾ ಬದಲಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ಕಿದೆ.
ತುಮಕೂರಿನಲ್ಲಿ ಬಸವರಾಜ ಬದಲು ವಿ ಸೋಮಣ್ಣಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಎಸ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಭಾರಿ ಚರ್ಚೆಗೊಳಗಾಗಿದ್ದ ಕ್ಷೇತ್ರ ಮೈಸೂರು. ಅಂದುಕೊಂಡಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. 2 ಬಾರಿ ಲೋಕಸಭಾ ಸದಸ್ಯರಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ರು ಪ್ರತಾಪ್ ಸಿಂಹ ಸಂಸದರಾಗಿ. ಆದ್ರೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಬೇಕು, ನಿಲ್ಲಬೇಕು ಅನ್ನುವಂತಹ ಕನಸು ಕಾಣ್ತಾ ಇದ್ರು. ಆದ್ರೆ ಆ ಕನಸು ಭಂಗಗೊಂಡಿದೆ. ಬೆಂಗಳೂರು ಉತ್ತರದಿಂದ ಡಿ.ವಿ. ಸದಾನಂದ ಗೌಡರಿಗೆ ಕೋಕ್. ಡಿ.ವಿ. ಸದಾನಂದ ಗೌಡ್ರೆ ಹೇಳಿದ್ರು, ನಾನು ಇನ್ನು ಮುಂದೆ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅನ್ನುವಂಥ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ರು. ಆದ್ರೆ ಮತ್ತೊಮ್ಮೆ ಕಣಕ್ಕಿಳಿಯುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ರು ಕೊನೆ ದಿನಗಳಲ್ಲಿ. ಆದ್ರೆ ಈಗ ಮತ್ತೆ ಅವರಿಗೆ ಕೋಕ್ ಕೊಡಲಾಗಿರುವಂಥದ್ದು ದಾವಣಗೆರೆಯಿಂದ ಸಿದ್ದೇಶ್ವರ್ ಅವರಿಗೆ ಕೋಕ್. ಆದ್ರೆ ಅವರ ಬದಲಿಗೆ ಅವರ ಪತ್ನಿಗೆ ಸಿಕ್ಕಿದೆ ಟಿಕೆಟ್. ಇನ್ನು ಕೊಪ್ಪಳ ಕರಡಿ ಸಂಗಣ್ಣ ಬಹಳ ಆಸೆ ಇಟ್ಕೊಂಡಿದ್ರು, ಆದ್ರೆ ಅವರಿಗೆ ನಿರಾಸೆಯಾಗಿದೆ. ಕೋಕ್ ಕೊಡಲಾಗಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಲಭಿಸಿಲ್ಲ. 9 ಹಾಲಿ ಸಂಸದರಿಗೆ ಕೋಕ್ ಕೊಡಲಾಗಿರುವಂಥದ್ದು. ಹಾವೇರಿಯಲ್ಲೂ ಕೂಡ ಅಷ್ಟೇ, ಶಿವಕುಮಾರ್ ಉದಾಸಿ ಅವರಿಗೆ ಟಿಕೆಟ್ ಇಲ್ಲ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಕಣಕದಲ್ಲಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಭಾರೀ ವಿರೋಧ ವ್ಯಕ್ತ ಆಗ್ತಾ ಇತ್ತು, ಕಟೀಲ್ ಅವರನ್ನು ನಿಲ್ಲಿಸೋದು ಬೇಡ ಅಂತ. ಆ ವಿರೋಧದ ಬೆನ್ನಲ್ಲೇ ಕಟೀಲ್ಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಹಾಗೆ ತುಮಕೂರಿನಲ್ಲಿ ಜಿ.ಎಸ್. ಬಸವರಾಜ್ ಅವರು ಅವರೇ ಹೇಳಿದ್ರು, ನಾನು ನಿಲ್ಲಲ್ಲ. ಆದ್ರೆ ಅವರು ಯಾರ ಪರವಾಗಿ ಬ್ಯಾಟ್ ಮಾಡಿದ್ರೋ ಅವರಿಗೆ ಈಗ ಟಿಕೆಟ್ ಲಭಿಸಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.